ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಭಾರತ ಲೋಕಕ್ಕೆ ಮರೆಯಾದ ಸುರಪುರಿನ ದೊರೆ. ಕಲ್ಯಾಣ ಕರ್ನಾಟಕ ಭಾಗದ ಜನನಾಯಕ, ಸದಾ ಬಡವರ ಕಷ್ಟಕ್ಕೆ ಸ್ಪಂದಿಸುವ ನಾಯಕ, ಲಕ್ಷಾಂತರ ಅಭಿಮಾನಿಗಳನ್ನ ತೊರೆದು ಭಾರತ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. ಅವರನ್ನ ಕೊನೆ ಬಾರಿ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಹೀಗೆ ಎತ್ತ ನೋಡಿದ್ರೂ ಜನಸಾಗರ. ಎಲ್ಲರ ಮೊಗದಲ್ಲಿ ದುಃಖದ ಛಾಯೆ. ನೆಚ್ಚಿನ ನಾಯಕನನ್ನ ಕಳೆದುಕೊಂಡ ಜನತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ರು. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಜನ ಮೆಚ್ಚಿದ ಕ್ಷೇತ್ರದ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ಅವರು ನೇರ ನುಡಿಯ ದಿಟ್ಟ ಹೋರಾಟಗಾರ. ಸದಾ ಕ್ಷೇತ್ರದ ಜನರ, ರೈತರ ಬಗ್ಗೆ ಶ್ರಮಿಸುವ ಜೀವ. ಅದು ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸುರಪುರ ನಗರದ ಪ್ರಭು ಕಾಲೇಜಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಅದರಂತೆ ಅವರ ಅಭಿಮಾನಿಗಳು ಕ್ಷೇತ್ರದಲ್ಲಿ ಕೊನೆಯ ಬಾರಿಗೆ ಅವರನ್ನ ನೋಡಬೇಕೆಂದು ಓಡೋಡಿ ಬರುವ ದೃಶ್ಯ ಎಲ್ಲರ ಕಣ್ಣಿಗೆ ಕಟ್ಟುವಂತಿತ್ತು. ಅಂತಿಮ ದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಚಿವರಾದ ಶರಣಬಸಪ್ಪಗೌಡ, ಬಿ ನಾಗೇಂದ್ರ, ಪ್ರಿಯಾಂಕ ಖರ್ಗೆ, ಸತೀಶ್ ಜಾರಕಿಹೊಳಿ, ಸಿಎಸ್ ನಾಡಗೌಡ, ಅಮರೇಶ್ ಬಯ್ಯಾಪುರ, ಅಲ್ಲಮ್ಮ ಪ್ರಭು ಪಾಟೀಲ ಹೀಗೆ ಹಲವಾರು ರಾಜಕೀಯ ಸಹಮಿತ್ರರು ಕೊನೆಯ ಬಾರಿ ನೋಡಬೇಕೆಂದು ಸುರಪುರಗೆ ಆಗಮಿಸಿದ್ರು. ವಿವಿಧ ಮಠಾಧೀಶರು, ಸಾಹಿತಿಗಳು ಕೂಡ ಬಂದಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಬರುತ್ತಿದ್ದಂತೆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸರ್ಕಾರಿ ಗೌರವಗಳನ್ನು ಸಲ್ಲಿಸಿದ್ರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಅತ್ಯಂತ ದುಃಖದಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಅವರು ಎಲ್ಲರ ರಾಜ್ಯದ ಇವತ್ತು ರಾಜ್ಯ ಸರ್ಕಾರವೇ ನಮ್ಮ ಸುರಪುರಕ್ಕೆ ಬಂದಿದೆ. ಅತ್ಯಂತ ದಯವಿಟ್ಟು ಯಾರು ಎಲ್ಲರೂ ತಮ್ಮ ತಮ್ಮ ಜಾಗಗಳಲ್ಲಿ ನಿಂತ್ಕೊಳ್ಬೇಕು. ಯಾರು ದಯವಿಟ್ಟು ನೂಕುನುಗ್ಗಲು ಮಾಡಬೇಡಿ, ಮತ್ತೊಬ್ಬರ ಮೇಲೆ ಬೀಳ್ಬೇಡಿ. ದಯವಿಟ್ಟು ಪ್ಲೀಸ್ ಯಾರು ಬ್ಯಾರಿಕೇಡ್ ಮೇಲೆ ಭಾರ ಹಾಕಬೇಡಿ. ಅಂತಿಮ ದರ್ಶನಕ್ಕೆ ಬಂದಿದೆ ಸಾಹೇಬರ ರೂಪದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, ನಾಗೇಂದ್ರ ಸಾಹೇಬರು, ಉಳಿದ ಎಲ್ಲರೂ ಕೂಡ ಸಾಹೇಬರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ರಾಜ ವೆಂಕಟಪ್ಪ ಆಸ್ಪತ್ರೆಗೆ ಆದ್ಮೇಲೆ ಅವರಿಗೆ ನನಗೆ ವಿಶೇಷವಾಗಿ ಬಹಳಷ್ಟು ಮನಸ್ಸಿಗೆ ನೋವು, ದುಃಖ ಆಗಿದೆ. ಈ ಕುಟುಂಬದ ಜೊತೆಯಲ್ಲಿ ಸುಮಾರು ವರ್ಷದಿಂದ, ಸುಮಾರು 50 ವರ್ಷದಿಂದ ಸಂಬಂಧ. ತಂದೆಯವರು ಕೂಡ ನನಗೆ ಬಹಳ ಚೆನ್ನಾಗಿ ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಾರೆ. ಆಮೇಲೆ ಈಗ ವೆಂಕಟಪ್ಪ ಕೂಡ ನಮ್ಮ ಜೊತೆಯಲ್ಲಿ ಸಾಕಷ್ಟು ನಮ್ಮ ಕೈಲಾದಷ್ಟು
ಒಗ್ಗೂಡಿಸಿ ಭಾಗದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿದ್ದೇವೆ. ವಿಶೇಷವಾಗಿ ಕೃಷ್ಣ ಪ್ರಾಜೆಕ್ಟ್ನಲ್ಲಿ, ಇರಿಗೇಷನ್ ಪ್ರಾಜೆಕ್ಟ್ನಲ್ಲಿ ಇಂಥ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.